Hello, my dear students. So, the most asked question in YouTube comments ಏನಂದ್ರೆ ಸರ್ VTU ಮತ್ತು ಆಟೋನಮಸ್ ಬಗ್ಗೆ ಏನು ಡಿಫ್ರೆನ್ಸು ಅಂತ ಹೇಳಿ ಅಂತ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. VTU ಅಂದರೆ ಏನು, ಆಟೋನಮಸ್ ಕಾಲೇಜಸ್ ಅಂದರೆ ಏನು, ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ಇದು ಯಾವ್ಯಾವ ಕಾಲೇಜಸ್ ಅಂತಲೂ ತೋರಿಸ್ತೀನಿ. ಓಕೆನಾ? ಸೊ ಇಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇರೋದು ನಮ್ಮದು KCT ಕೌನ್ಸಿಲಿಂಗ್ ಪೇಜು. ಎಷ್ಟೊಂದು ಜನ ಆಲ್ರೆಡಿ ನೀವು ನೋಡಿದ್ದೀರಾ. ಇದರಲ್ಲಿ ಕಂಪ್ಲೀಟ್ ಇಂಜಿನಿಯರಿಂಗ್ ಕಾಲೇಜಸ್ ಮ್ಯಾಪ್ ಮಾಡಿ ನಾವು ಯಾವ್ದ್ಯಾವುದು ಎಲ್ಲೆಲ್ಲಿದೆ ಅಂತ ಮ್ಯಾಪ್ ಮಾಡಿದ್ದೀವಿ. ಆ್ಯಂಡ್ ಈ ಥರ ಕಾಣುತ್ತೆ ನಿಮ್ಗೆ ಬಂದಿದ ತಕ್ಷಣ. ಇದೊಂದು ಫಿಲ್ಟರ್ ಅಪ್ಲೈ ಆಗಿರಲ್ಲ. ಸೊ ದೀಸ್ ಆರ್ ದ ಕಂಪ್ಲೀಟ್ ಲಿಸ್ಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ. ಓಕೆನಾ? ಸೊ VTU ಮತ್ತು ಆಟೋನಮಸ್ ಬರೋಣ. ಸೊ ಇದು ಅಫಿಲಿಯೇಷನ್ ಸ್ಟೇಟಸ್ ಅಂತಾರೆ. ಇದ್ರದ್ದು ನಾನು ಬ್ಯಾಕ್ಗ್ರೌಂಡ್ ಹೇಳ್ಬಿಟ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಇದು ಏನು ಅಂತ. ಸೊ 2007ವರೆಗೂ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ VTU ಕೆಳಗಡೆ ಇರ್ತಿತ್ತು. VTU ಅಂದ್ರೇನು, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿಯಲ್ಲಿ ಇರೋದು. ಸೊ ಅದ್ರ ಕೆಳಗಡೆ ಈ ಬೇರೆ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಆಪ್ರೇಟ್ ಮಾಡ್ತಾ ಇತ್ತು. 2007ಅಲ್ಲಿ ಏನಾಯಿತು ಅಂದರೆ, ಟಾಪ್ ಪರ್ಫಾರ್ಮಿಂಗ್ ಕಾಲೇಜಸ್ಗೆ ಅವ್ರಿಗೆ ಆಟೋನಮಸ್ ಅಂತ ಪರ್ಮಿಷನ್ ಕೊಟ್ಟರು. ಫಾರ್ ವಾಟ್ ರೀಸನ್ ಅಂತ ಕೇಳಿದ್ರೆ, ಇಂಡಸ್ಟ್ರಿ ತುಂಬ ಫಾಸ್ಟಾಗಿ ಇವಾಲ್ವ್ ಆಗ್ತಾ ಇತ್ತು. ಆವಾಗ IT ಬೂಮ್ ಸ್ಟಾರ್ಟ್ ಆಗಿತ್ತು. VTU ಸಿಲೆಬಸ್ಸು ಒಂಥರ ಥಿಯರಿ ಹೆವಿ ಇತ್ತು. ಸೊ ಇಂಡಸ್ಟ್ರಿಗೆ ಮ್ಯಾಚ್ ಆಗಬೇಕು, ಸ್ಟೂಡೆಂಟ್ಸ್ಗೆ ಒಳ್ಳೆ ಪ್ಲೇಸ್ಮೆಂಟ್ಸ್ ಆಗಬೇಕು ಅಂತ ಇದು ಡಿಸಿಷನ್ ತೊಗೊಂಡು ಎಷ್ಟೊಂದು ಕಾಲೇಜಸ್ನ ಆಟೋನಮಸ್ ಅಂತ ಪರ್ಮಿಷನ್ ಕೊಟ್ಟರು. ಸೊ ದ ಫಸ್ಟ್ ಸೆಟ್ ಆಫ್ ಕಾಲೇಜಸ್ ವರ್ RV ಕಾಲೇಜ್, BMS ಕಾಲೇಜ್, MSRIT ಆ್ಯಂಡ್ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜ್. 2007ಅಲ್ಲಿ 4 ಇಂಜಿನಿಯರಿಂಗ್ ಕಾಲೇಜಸ್ಗೆ ಆಟೋನಮಸ್ ಅಂತ ಅವ್ರಿಗೆ ಸ್ಟೇಟಸ್ ಸಿಕ್ತು. ಆಮೇಲೆ ಎಷ್ಟೊಂದು ಕಾಲೇಜಸ್ ಆಟೋನಮಸ್ ಇದುವರೆಗೂ ಆಗಿದೆ. ಸೊ ಕ್ವಿಕ್ಕಾಗಿ ತೋರಿಸಿದ್ರೆ ಇಲ್ಲಿ ಫಿಲ್ಟರ್ಸ್ ಇದೆ. ನಾನು ಇದನ್ನೆಲ್ಲ ಬೇರೆದೆಲ್ಲ ಡಿಸೆಲೆಕ್ಟ್ ಮಾಡಿದ್ರೆ ಆಟೋನಮಸ್ ಕಾಲೇಜಸ್ 51 ಇಂಜಿನಿಯರಿಂಗ್ ಆಟೋನಮಸ್ ಕಾಲೇಜಸ್ ಇದೆ ಕರ್ನಾಟಕ ಅಲ್ಲಿ. ಓಕೆನಾ? ಸೊ ಸ್ಟಾರ್ಟಿಂಗ್ 4ಇಂದ ಆಗಿದ್ದು 2007ಅಲ್ಲಿ ಒಂದೊಂದೇ ಕಾಲೇಜ್ಗೆ ಈ ಆಟೋನಮಸ್ ಬಾಡಿ ಅಥವಾ ಪರ್ಮಿಷನ್ ಕೊಡ್ತಾ ಬಂದರು. ಸೊ ಏನಪ್ಪ ಈಗ ಡಿಫ್ರೆನ್ಸು ಆಟೋನಮಸ್ VTU ಅಂದರೆ, VTU ಅಫಿಲಿಯೇಷನ್ ಅಂತ ಇದ್ದಿದ್ದ ಕಾಲೇಜಸ್ ಎಲ್ಲದೂ ಡಿಗ್ರಿ ಇರ್ಬೋದು, ಕರಿಕ್ಯುಲಮ್ ಇರ್ಬೋದು, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದ್ರಿಂದ, ಎಕ್ಸಾಮಿನೇಷನ್ ಅದ್ರದ್ದು ಎವ್ಯಾಲ್ಯೂಯೇಷನ್ ಆಗೋದ್ರಿಂದ ಎಲ್ಲದನ್ನು ಕಂಪ್ಲೀಟ್ ಒಂದು ಸೆಂಟ್ರಲೈಸ್ ಬಾಡಿ VTU ಬೆಳಗಾವಿ ಹ್ಯಾಂಡಲ್ ಮಾಡುತ್ತೆ. ಕರೆಕ್ಟಾ? ಸೊ ಸಿಲೆಬಸ್ ಏನಿರಬೇಕು, ನೀವು ಏನು ಕಲಿತೀರಾ, ನಿಮ್ಮ ಟೆಕ್ಸ್ಟ್ ಬುಕ್ಸ್ ಏನು, ನೀವು ಎಕ್ಸಾಮ್ ಬರ್ದಿದ್ದು ಯಾರು ಕರೆಕ್ಟ್ ಮಾಡ್ತಾರೆ, ಎಲ್ಲದನ್ನು VTU ಹ್ಯಾಂಡಲ್ ಮಾಡುತ್ತೆ. ಈವನ್ ನೀವು ಬ್ಯಾಂಗ್ಳೂರು ಕಾಲೇಜಸ್ ಇರ್ಬೋದು, ಮೈಸೂರು ಕಾಲೇಜ್ ಇರ್ಬೋದು, ಬಟ್ ಇಫ್ ಇಟ್ಸ್ VTU ಅಫಿಲಿಯೇಟೆಡ್ ಎಲ್ಲದನ್ನು VTU ಕೆಳಗಡೆ ಬರುತ್ತೆ. ಓಕೆನಾ? ಬಟ್ ಆಟೋನಮಸ್ಸಲ್ಲಿ ಏನು ಡಿಫ್ರೆನ್ಸು ಅಂದರೆ, ಕರಿಕ್ಯುಲಮ್, ಎಕ್ಸಾಮ್, ಎವ್ಯಾಲ್ಯೂಯೇಷನ್ ಎಲ್ಲದೂ ಆ ಆಟೋನಮಸ್ ಕಾಲೇಜ್ ಒಳಗಡೆ ಇರುತ್ತೆ. ಅದೊಂಥರ ಇಂಟರ್ನಲ್ ಥರ. ಸೊ ಅದರಿಂದ ಏನು ಬೆನಿಫಿಟ್ಟು ಅಂತ ಹೇಳಿದ್ರೆ, ಆಟೋನಮಸ್ ಇರೋದ್ರಿಂದ ಆ ಕಾಲೇಜವರು ಕರಿಕ್ಯುಲಮ್ನ ಫಾಸ್ಟ್ ಪೇಸಲ್ಲಿ ಇವಾಲ್ವ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ 1-2 ಇಯರ್ಸಿಂದ AI ಹೆಂಗೆ ಫಾಸ್ಟಾಗಿ ಇವಾಲ್ವ್ ಆಗ್ತಾ ಇದೆ, ಗ್ರೋ ಆಗ್ತಾ ಇದೆ. ಆ ಥರ ನಮ್ಮ ಕರಿಕ್ಯುಲಮ್ಮು ಎವಾಲ್ವ್ ಆಗ್ತಾ ಇರಬೇಕು. ಇಲ್ಲಾಂದರೆ ನಾವು ಯಾವುದೋ ಔಟ್ಡೇಟೆಡ್ ಸಿಲೆಬಸ್ ಓದ್ಬಿಟ್ಟು ಇಂಡಸ್ಟ್ರಿಗೆ ನಮ್ಗೆ ಜಾಬ್ ಬೇಕು ಅಂದರೆ ಯಾರೂ ಕೊಡೋರು ಇರಲ್ಲ. ಸೊ ಆ ರೀಸನಿಂದ ಆಟೋನಮಸ್ ಕಾಲೇಜಸ್ ಏನು ಮಾಡ್ತಾರೆ ಅಂದರೆ, ಫಾಸ್ಟಾಗಿ ಈಗ ಲೇಟೆಸ್ಟ್ ಇಂಡಸ್ಟ್ರಿಗೆ ಏನೇನು ಬೇಕು ಟೆಕ್ನಾಲಜೀಸು, ಆ ಕರಿಕ್ಯುಲಮ್ಮು, ಆ ಥರ ಕೋರ್ಸಸ್ಸು, ಆ ಥರ ಸ್ಕಿಲ್ಸು ಡೆವಲಪ್ ಮಾಡೋದಕ್ಕೆ ಫಸ್ಟ್ ಕರಿಕ್ಯುಲಮ್ ಅಪ್ಡೇಟ್ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ಅವರೇ ಎವ್ಯಾಲ್ಯೂಯೇಟ್ ಮಾಡಿ ಕ್ವಿಕ್ಕಾಗಿ ಫೀಡ್ಬ್ಯಾಕು ಬರುತ್ತೆ. ನೀವು ಇನ್ ಕೇಸ್ ನಿಮ್ದು ಏನಾದ್ರು ಮಾರ್ಕ್ಸ್ ಕಮ್ಮಿ ಬಂತು ಅಂದರೆ ನಿಮ್ಮ ಟೀಚರೇ, ನಿಮ್ಮ ಪ್ರೊಫೆಸರೇ ಇರ್ತಾರೆ ನಿಮ್ಮ ಕಾಲೇಜಲ್ಲಿ, ಹೋಗಿ ಕೇಳ್ಬೋದು ಹೆಂಗೆ ಇಂಪ್ರೂವ್ ಆಗ್ಬೋದು ಅಂತ ಕೇಳ್ಬೋದು. VTU ಅಲ್ಲಿ ಯಾವ ಥರ ಅಂದರೆ, ಸಿಲೆಬಸ್ ಮೇಯ್ನ್ VTU ಯೂನಿವರ್ಸಿಟಿಯಿಂದ ಬರುತ್ತೆ. ಎಕ್ಸಾಮ್ ಕಂಡಕ್ಟ್ ಪೇಪರ್ ಅವ್ರು ಸೆಟ್ ಮಾಡ್ತಾರೆ. ಎಕ್ಸಾಮ್ ಬರೀತೀರಾ, ನಿಮ್ಮ ಮಾರ್ಕ್ಸು ಯಾರೋ ಕರೆಕ್ಟ್ ಮಾಡಿರ್ತಾರೆ. ಸೊ ತುಂಬ ಒಂಥರ ಇದು VTU ವರ್ಸಸ್ ಆಟೋನಮಸ್ ಅಂತ ನೀವು ತೊಗೊಂಡ್ರೆ, ಆಟೋನಮಸ್ ಇಸ್ ಡೆಫಿನೆಟ್ಲಿ ಬೆಟರ್. ಬಿಕಾಸ್ ಆಟೋನಮಸ್ ಇಟ್ ಸೆಲ್ಫ್ ಯಾರು ಕೊಡ್ತಾರೆ ಅಂದರೆ, ಒಳ್ಳೆ ಕಾಲೇಜಸ್ಗೆ ಇದನ್ನು ನಾವು ಕೊಟ್ಟಿರೋದು, ಅಂದರೆ ಕರ್ನಾಟಕ ಬಾಡಿ ಕೊಟ್ಟಿರೋದು. ಯಾವ್ಯಾವ ಕಾಲೇಜಸ್ ಇನ್ನೂ ಅಷ್ಟು ಎವಾಲ್ವ್ ಆಗಿಲ್ಲ, ಅಷ್ಟು ಫಾಸ್ಟ್ ಪೇಸಾಗಿ ಅವರು ಓನಾಗಿ ಮಾಡೋಕ್ಕೆ ಸ್ಟ್ರೆಂತ್ ಇಲ್ಲ, ಅವ್ರಿಗಿನ್ನೂ ಆಟೋನಮಸ್ ಅಂತ ಸ್ಟೇಟಸ್ ಕೊಟ್ಟಿಲ್ಲ. ದಟ್ಸ್ ವೈ ದೇ ಆರ್ ಅಂಡರ್ VTU. ಓಕೆನಾ? ಸೊ ಈಗ ನಿಮಗೆ ಆಟೋನಮಸ್ ಆ್ಯಂಡ್ VTU ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬೆಸ್ಟ್ ಅಂದರೆ ಎಲ್ರದ್ದು ಫಸ್ಟ್ ಪ್ರಿಫರೆನ್ಸ್ ಆಟೋನಮಸ್ ಇದ್ದರೆ ಬೆಟರು. ಬಿಕಾಸ್ ಲೇಟೆಸ್ಟ್ ಟ್ರೆಂಡ್ಸು, ಲೇಟೆಸ್ಟ್ ಟೆಕ್ನಾಲಜಿ ಮೇಲೆ ನಿಮಗೆ ಕರಿಕ್ಯುಲಮ್ ಫಾಸ್ಟಾಗಿ ಎವಾಲ್ವ್ ಆಗ್ತಾ ಇರುತ್ತೆ. VTU ಅಂದರೆ ಸ್ವಲ್ಪ ಸ್ಲೋ, ಥಿಯರಿ ಬೇಸ್ಡು. ಎಕ್ಸಾಮಿನೇಷನ್ ಅಂತೂ ಲೈಕ್ ಸ್ಟೂಡೆಂಟ್ಸ್ ರಿವ್ಯೂಸ್ ನೋಡಿದ್ರೆ ವೆರಿ ಬ್ಯಾಡ್ ಇರುತ್ತೆ. ಯಾರೋ ಒಬ್ರು ಕರೆಕ್ಟ್ ಮಾಡಿರ್ತಾರೆ, ಅದು ಬೇಕಾಬಿಟ್ಟು ನಿಮ್ದು ಆಲ್ರೆಡಿ ನಿಮ್ಮದು ಸೆಕೆಂಡ್ PUC ಎಕ್ಸಾಮ್ ಕರೆಕ್ಷನ್ ಅಲ್ಲಿ ಎಷ್ಟು ಜನ ರಿಎವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದ್ದೀರಾ ನಿಮಗೂ ಗೊತ್ತು. ಅದೇ ಥರ ಸೇಮ್ ರಿಪೀಟ್ ಆಗ್ತಾ ಇರುತ್ತೆ.
ಅದೇ ಆಟೋನಮಸಲ್ಲಿ ಆ ಥರ ಅಲ್ಲ, ಕಾಲೇಜಲ್ಲೇ ಸೇಮ್ ಪ್ರೊಫೆಸರೇ ಕರೆಕ್ಟ್ ಮಾಡ್ತಾರೆ, ಫಾಸ್ಟಾಗಿರುತ್ತೆ, ನೀವು ಜಲ್ದಿ ಕಲ್ತ್ಕೋತೀರಾ, ಫೀಡ್ಬ್ಯಾಕ್ ಲೂಪ್ ಫಾಸ್ಟಾಗಿರುತ್ತೆ. ಸೊ ದ್ಯಾಟ್ ಈಸ್ ದಿ ಡಿಫ್ರೆನ್ಸ್. ಇನ್ನೊಂದಿದೆ ಆಟೋನಮಸ್ VTU ಮತ್ತು ಇನ್ನೊಂದು ಯೂನಿವರ್ಸಿಟಿ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ 25 ಪ್ರೈವೇಟ್ ಯೂನಿವರ್ಸಿಟೀಸ್ ಇದೆ ಕರ್ನಾಟಕ ಆಲ್ ಓವರ್. ಸೊ ಫಾರ್ ಎಕ್ಸಾಂಪಲ್ PES ಇಸ್ ಒನ್ ಆಫ್ ಅ ಯೂನಿವರ್ಸಿಟಿ. ಯೂನಿವರ್ಸಿಟಿಗೂ ಆಟೋನಮಸ್ಗೂ ಏನು ಡಿಫ್ರೆನ್ಸು ಅಂದರೆ, ಯೂನಿವರ್ಸಿಟಿಯಲ್ಲಿ ಡಿಗ್ರಿನೂ ಯೂನಿವರ್ಸಿಟಿನೇ ಕೊಡ್ಬೋದು. ಆಟೋನಮಸ್ ಕಾಲೇಜಸಲ್ಲಿ ಡಿಗ್ರಿ ಫೈನಲ್ ಒಂದೇ ಒಂದು ಡಿಗ್ರಿ VTU ಇಂದ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು RV ಕಾಲೇಜು ಆಟೋನಮಸಲ್ಲಿ ಓದಿದ್ರೆ ನಿಮ್ಮ ಡಿಗ್ರಿ ಮೇಲೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಇರುತ್ತೆ, ಕೆಳಗಡೆ RV ಕಾಲೇಜಲ್ಲಿ ಓದಿರೋದು ಅಂತ ಇರುತ್ತೆ. ಬಟ್ ಅದೇ ನೀವು PES ಯೂನಿವರ್ಸಿಟಿಯಲ್ಲಿ ಓದಿದ್ರೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟಲ್ಲಿ ಕಂಪ್ಲೀಟ್ಲಿ PES ಯೂನಿವರ್ಸಿಟಿ ಅಂತಲೇ ಇರುತ್ತೆ, VTUದು ಏನು ಮೆನ್ಷನ್ ಆಗಿರಲ್ಲ. ಆ್ಯಂಡ್ ನೀವೇನು ಟೆನ್ಷನ್ ತೊಗೊಳೋದು ಬೇಕಾಗಿಲ್ಲ, ಆಲ್ 3 ಆರ್ ಲೈಕ್ ಸೇಮ್. ಐ ಮೀನ್ ಯಾರೇ ಆಗಲಿ VTU ಇಂದ ಬರಲಿಲ್ಲ ಅಂದರೆ ನನ್ನ ಡಿಗ್ರಿ ಕನ್ಸಿಡರ್ ಆಗಲ್ಲ, ಆ ಥರ ಏನೂ ಇಲ್ಲ. ಆಟೋನಮಸ್ ಆ್ಯಂಡ್ ಯೂನಿವರ್ಸಿಟೀಸ್ ಆರ್ ಆ್ಯಕ್ಚುಲಿ ಬೆಟರ್ ಇನ್ ಟರ್ಮ್ಸ್ ಆಫ್ ಕರಿಕ್ಯುಲಮ್, ಫಾಸ್ಟಾಗಿ ಇವಾಲ್ವ್ ಆಗೋದು, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಎಲ್ಲ. ಓಕೆನಾ? ಸೊ ಯೂನಿವರ್ಸಿಟಿಯಲ್ಲಿ ಇನ್ನೊಂದೇನು ಅದು ಹೇಳಿದ್ದು, ಅವರೇ ಓನಾಗಿ ಡಿಗ್ರಿ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಇರುತ್ತೆ ಯೂನಿವರ್ಸಿಟೀಸ್ಗೆ, ಅವರು VTU ಮೇಲೆ ಏನಕ್ಕೂ ಡಿಪೆಂಡ್ ಆಗೋದು ಬೇಕಾಗಿರಲ್ಲ. ಸೊ ಈ ಥರ ಎಷ್ಟೊಂದು ಯೂನಿವರ್ಸಿಟೀಸ್ ಇದೆ. ಯೂನಿವರ್ಸಿಟಿಯಲ್ಲೇ 3 ಥರ ಇದೆ. ಪ್ರೈವೇಟ್ ಯೂನಿವರ್ಸಿಟಿ, ಫಾರ್ ಎಕ್ಸಾಂಪಲ್ PES ನೋಡಿದ್ವಿ, ಸ್ಟೇಟ್ ಯೂನಿವರ್ಸಿಟಿ ಇದೆ, ಆಮೇಲೆ ಡೀಮ್ಡ್ ಯೂನಿವರ್ಸಿಟಿ ಇದೆ. ಡೀಮ್ಡ್ ಯೂನಿವರ್ಸಿಟಿ ಏನಂದರೆ ಪ್ರೈವೇಟ್ ಯೂನಿವರ್ಸಿಟಿಯಿಂದ ಒಂದು ಲೆವೆಲ್ ಅಬೋ. ಸೊ ಫಾರ್ ಎಕ್ಸಾಂಪಲ್ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡೀಮ್ಡ್ ಯೂನಿವರ್ಸಿಟಿ ಅಂತ, ಅವರೇ ಓನಾಗಿ ಅವ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ಕೋಬೋದು, ಹೆಂಗೆ ಅಡ್ಮಿಷನ್ ಮಾಡೋದು ಅವರೇ ಓನಾಗಿ ಮಾಡ್ತಾರೆ. ದಟ್ಸ್ ವೈ ದೇ ಡೋಂಟ್ ಅಡ್ಮಿಟ್ ಥ್ರೂ KCET ಇಂದ ಅವ್ರಿಗೆ ಅಡ್ಮಿಷನ್ ಮಾಡಲ್ಲ. ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಇರುತ್ತೆ ಅವ್ರಿಗೆ, ಫಾಸ್ಟಾಗಿ ಇವಾಲ್ವ್ ಆಗುತ್ತೆ. ಸೊ ದಟ್ಸ್ ವೈ ಡೀಮ್ಡ್ ಯೂನಿವರ್ಸಿಟಿ ಇದು. ಸೊ ಈ ಥರ ನೀವು ಫಿಲ್ಟರ್ಸ್ ಇಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ನೀವು ಯಾವ್ಯಾವ ಕಾಲೇಜ್ ಯಾವ್ದು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಒನ್ ಲಾಸ್ಟ್ ಡಿಫ್ರೆನ್ಸ್ ಏನಂದರೆ, ದೇರ್ ಆರ್ 2 ಟೈಪ್ಸ್, VTU ಅಫಿಲಿಯೇಟೆಡ್, VTU ಕಾನ್ಸ್ಟಿಟ್ಯೂಯೆಂಟ್ ಅಂತ. VTU ಅಫಿಲಿಯೇಟೆಡ್ ಅಂದರೆ ಪ್ರೈವೇಟ್ ಕಾಲೇಜ್, ಅದು VTU ಕೆಳಗಡೆ ವರ್ಕ್ ಮಾಡ್ತಿರೋದು. ಸೊ ಫಾರ್ ಎಕ್ಸಾಂಪಲ್ VTU ಅಫಿಲಿಯೇಟೆಡ್ ಯಾವುದು ಅಂದರೆ, ಫಾರ್ ಎಕ್ಸಾಂಪಲ್ ಸರ್ MVIT ಇದೆ, ಅದು ಪ್ರೈವೇಟ್ ಕಾಲೇಜು ಬಟ್ VTU ಕೆಳಗಡೆ ವರ್ಕ್ ಮಾಡುತ್ತೆ. ಅದೇ VTU ಕಾನ್ಸ್ಟಿಟ್ಯೂಯೆಂಟ್ ಅಂದರೆ ಇದು ಆಲ್ಮೋಸ್ಟ್ ಒಂಥರ ಗೌರ್ಮೆಂಟ್ ಬಾಡಿ ಥರ, VTUನೇ ಇದನ್ನು ರನ್ ಮಾಡುತ್ತೆ. ದೇರ್ ಇಸ್ ನೋ ಅದರ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಪ್ರೈವೇಟ್ ಟ್ರಸ್ಟ್ ಅಥವಾ ಯಾರೂ ಇರಲ್ಲ. ಐ ಥಿಂಕ್ ದಿಸ್ ಈಸ್ ಲೈಕ್ ಕಂಪ್ಲೀಟ್ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜಸ್ಸು. ಲೈಕ್ ನಾಟ್ ಇದು VTU ಅಫಿಲಿಯೇಟೆಡಲ್ಲಿ ಏನಾಗುತ್ತೆ, ಕಾಲೇಜ್ ನೇಮ್ ಇರುತ್ತೆ ಪ್ರೈವೇಟ್ ಕಾಲೇಜಸ್ಸು, ದೇ ವಿಲ್ ಪುಷ್ ಹಾರ್ಡ್, ಕಾಲೇಜ್ ರ್ಯಾಂಕಿಂಗ್ ಚೆನ್ನಾಗಿ ಆಗಬೇಕು, ಪ್ಲೇಸ್ಮೆಂಟ್ಸ್ ಆಗಬೇಕು ಅಂತ. VTU ಕಾನ್ಸ್ಟಿಟ್ಯೂಯೆಂಟ್ ಅಂದರೆ ಎಲ್ಲ ನೀವೇ ನೋಡ್ಕೋಬೇಕು, ಅದು ಒಂಥರ ಫುಲ್ಲಿ ಗೌರ್ಮೆಂಟ್ ಥರ. ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು ಏನು ಹೇಳಿದ್ದು. ಸೊ VTU ಕಾನ್ಸ್ಟಿಟ್ಯೂಯೆಂಟ್ ಈಸ್ ದಿ ಲೀಸ್ಟ್ ಪ್ರಿಫರ್ಡ್. VTU ಅಫಿಲಿಯೇಟೆಡ್ ಬೆಸ್ಟ್ ಅಂದರೆ ಆಟೋನಮಸ್ ಆರ್ ಪ್ರೈವೇಟ್ ಯೂನಿವರ್ಸಿಟೀಸ್ ಆರ್ ಡೀಮ್ಡ್ ಯೂನಿವರ್ಸಿಟೀಸ್. ಓಕೆನಾ? ಸೊ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಏನೇನು ಅಂತ. ನೆಕ್ಸ್ಟ್ ಫಿಲ್ಟರ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ, ಬೋನಸ್ ಇನ್ನು 2 ನಿಮ್ಗೆ ಹೇಳ್ತೀನಿ. ಟೈಪ್ ಗೌರ್ಮೆಂಟ್, ಪ್ರೈವೇಟ್ ಏಡೆಡ್, ಪ್ರೈವೇಟ್ ಅನ್ಏಡೆಡ್ ಅಂತ ಇದೆ. ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕಾಲೇಜಸ್ಸು ಗೌರ್ಮೆಂಟ್ ಕಾಲೇಜಸ್ ಅಂತ ನೀವು ಇಲ್ಲಿ ನೋಡ್ಬೋದು. ಓಕೆನಾ? ಸೊ ಒಂದು ಯುನೀಕ್ ಥಿಂಗ್ ಏನಂದರೆ, ಇಲ್ಲೆಲ್ಲ ಗೌರ್ಮೆಂಟ್ ಕಾಲೇಜಸಲ್ಲಿ ಒಂದೇ ಒಂದು ಚೆನ್ನಾಗಿರೋ ಕಾಲೇಜ್ ಯಾವುದು ಅಂದರೆ UVCE, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ ಇರೋದು. ಇದ್ರದ್ದು ಇದೊಂದೇ ಒಂದು ಏನಂದರೆ 2022 ಅಲ್ಲಿ ಇದು ಆಟೋನಮಸ್ ಆಯಿತು. ಸೊ ದಿಸ್ ಈಸ್ ನಾಟ್ ಅ VTU ಅಫಿಲಿಯೇಟೆಡ್, ಆಲ್ದೋ ಇಟ್ಸ್ ಅ ಗೌರ್ಮೆಂಟ್ ಕಾಲೇಜ್. ಏನಕ್ಕಂದರೆ ಇದು ಫಾಸ್ಟಾಗಿ ಇವಾಲ್ವ್ ಆಗಬೇಕಿತ್ತು ಈ ಕಾಲೇಜು, ಅವ್ರದ್ದೇ ಒಂದು ಕರಿಕ್ಯುಲಮ್ ಸೆಟ್ ಮಾಡಬೇಕಿತ್ತು. ಸೊ ಇಟ್ ಈಸ್ ಅನ್ ಆಟೋನಮಸ್ ಕಾಲೇಜ್. ಇನ್ನೆಲ್ಲದನ್ನು VTU ಕೆಳಗಡೆ ಬರುತ್ತೆ ಗೌರ್ಮೆಂಟಲ್ಲಿ. ಪ್ರೈವೇಟ್ ಏಡೆಡ್ ಅಂದರೆ ವೆರಿ ವೆರಿ ಸ್ಮಾಲ್ ಸೆಟ್ ಆಫ್ ಕಾಲೇಜಸ್, ಎಷ್ಟು 10 ಕಾಲೇಜಸ್ ಇದೆ, ವೇರ್ ಫೀಸ್ ಈಸ್ ವೆರಿ ವೆರಿ ಸ್ಮಾಲ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಏಡೆಡು ಇದೆ, ಪ್ರೈವೇಟ್ ಏಡೆಡು ಇದೆ, ಪ್ರೈವೇಟ್ ಅನ್ಏಡೆಡು ಇದೆ. ಪ್ರೈವೇಟ್ ಏಡೆಡಲ್ಲಿ ಫೀಸ್ ಆಲ್ಮೋಸ್ಟ್ ಲೈಕ್ 50,000 ಹತ್ರ ಇದ್ದರೆ, ಪ್ರೈವೇಟ್ ಅನ್ಏಡೆಡಲ್ಲಿ 1.2 lakh ಇರುತ್ತೆ. ಸೇಮ್ ಕಾಲೇಜ್, ಸೇಮ್ ಡಿಗ್ರಿ, ಸೇಮ್ ಕಲಿತೀರಾ ಎಲ್ಲದನ್ನು. ಬಟ್ ಏಡೆಡ್ ಥ್ರೂ ಹೋದರೆ ಫೀಸ್ ಕಮ್ಮಿ, ಅನ್ಏಡೆಡ್ ಥ್ರೂ ಹೋದರೆ ಫೀಸ್ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಎಷ್ಟೊಂದು ಮಿಸ್ಟೇಕ್ಸ್ ಮಾಡಿ ಸ್ಟೂಡೆಂಟ್ಸು ಆಲ್ಮೋಸ್ಟ್ ಲೈಕ್ 3 lakhs ಹತ್ರ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾರೆ. ದ್ಯಾಟ್ಸ್ ವೈ ನಾವು ಕೌನ್ಸ್ಲಿಂಗಲ್ಲಿ ಇದೆಲ್ಲ ಎವ್ರಿ ಸ್ಮಾಲ್ ಆಸ್ಪೆಕ್ಟ್ಸ್ ನಿಮ್ಗೆ ಏನು ಮಿಸ್ ಆಗದಿರೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀವಿ. ಕೌನ್ಸ್ಲಿಂಗ್ ಯಾರ್ಯಾರು ತೊಗೊಂಡಿದ್ದೀರಾ, ಮಾರ್ಗ ಪ್ರೋ ಅವ್ರದ್ದು ಆಪ್ಷನ್ಸ್ ಎಂಟ್ರಿ ನಾವೇ ಕಂಪ್ಲೀಟಾಗಿ ನೋಡ್ಕೋತೀವಿ. ಓಕೆನಾ? ಸೊ ಇದು ಟೈಪ್ ಗೊತ್ತಾಯಿತು ನಿಮಗೆ. ಸೊ ಫೈನಲ್ ಇನ್ನೊಂದು ಏನಂದರೆ ಕಾಲೇಜ್ ರೇಟಿಂಗ್ ಅಂತ ಮಾಡಿದ್ದೀವಿ. ಇಲ್ಲಿ ಎಕ್ಸಲೆಂಟ್, ವೆರಿ ಗುಡ್, ಗುಡ್, ಆವ್ರೇಜ್, ಅದರ್ಸ್ ಅಂತ ಇದೆ. ಎಕ್ಸಲೆಂಟ್ ಅಂತ ನೀವು ಇಲ್ಲಿ ಚೂಸ್ ಮಾಡಿದ್ರೆ ನಿಮಗಿಲ್ಲಿ 4 ಕಾಲೇಜಸ್ ಇದೆ. ಇದು ಯಾವುದಪ್ಪ ಅಂದರೆ PS, RV, BMS ಆ್ಯಂಡ್ RV, PS, BMS ಆ್ಯಂಡ್ MSRIT. ನೆಕ್ಸ್ಟು ವೆರಿ ಗುಡ್ಗೆ ಹೋದರೆ
ಎಷ್ಟು ಕಾಲೇಜಸ್ ಇದೆ? 17 ಕಾಲೇಜಸ್ ಇದೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ, ಬಟ್ ನೀವು ಈ ಫಿಲ್ಟರ್ಸ್ ಯೂಸ್ ಮಾಡಿಕೊಂಡು ನೀವೇ ಚೆಕ್ ಮಾಡ್ಬೋದು ಯಾವ್ಯಾವ ಕಾಲೇಜ್ ಯಾವ್ಯಾವ ಥರ ಅಂತ. ನಮ್ಮ ವೆಬ್ಸೈಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಲಾಸ್ಟ್ ಥಿಂಗ್, ಈ ಡಿಸ್ಟ್ರಿಕ್ಟ್ ಯೂಸ್ ಮಾಡ್ಕೋಬೋದು. ನಾನು ನಾನು ಮೈಸೂರಲ್ಲಿ ನೋಡಬೇಕು ಸರ್ ಅಂತ ಕೇಳಿದ್ರೆ ಮೈಸೂರು ಡಿಸ್ಟ್ರಿಕ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಏನೇನಿದೆ ಎಲ್ಲ ಕಾಣಿಸುತ್ತೆ. ಯಾವ್ಯಾವ ಕಾಲೇಜು, ಯಾವ್ದ್ಯಾವ್ದು ಚೆನ್ನಾಗಿದೆ, ಯಾವ್ದ್ಯಾವ್ದು ಗೌರ್ಮೆಂಟು, ಯಾವ್ದ್ಯಾವ್ದು ಏಡೆಡು, ಯಾವ್ದ್ಯಾವ್ದು VTU, ಯಾವ್ದ್ಯಾವ್ದು ಆಟೋನಮಸ್, ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ರಿಸರ್ಚ್ ಮಾಡಿ ನಿಮಗೋಸ್ಕರ ಈ ಟೂಲ್ ಡೆವಲಪ್ ಮಾಡಿದ್ದೀವಿ. ಆ್ಯಂಡ್ ಇಟ್ ಈಸ್ ಫಾರ್ ಫ್ರೀ. ನೀವು ಎಷ್ಟೊಂದು ಜನ ಮೊಬೈಲಲ್ಲಿ ಆಕ್ಸೆಸ್ ಮಾಡ್ತೀರಾ ಈ ವೆಬ್ಸೈಟ್ನ. ಸೊ ಮೊಬೈಲಲ್ಲಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ನೀವಿಲ್ಲಿ ಎಕ್ಸ್ಪ್ಲೋರ್ ಇಂಜಿನಿಯರಿಂಗ್ ಅಂತಿದೆ, ಅಥವಾ ಇಲ್ಲೂ ಇದೆ, ಯಾವ್ದಾದ್ರು ಕ್ಲಿಕ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮ್ಯಾಪ್ ಕಾಣುತ್ತೆ. ಎಲ್ಲ ಕಾಲೇಜಸ್ ಆಲ್ರೆಡಿ ಮೆನ್ಷನ್ ಆಗಿದೆ. ಅದರ್ಸ್ ಅನ್ನೋದು ಹೈಡ್ ಆಗಿರುತ್ತೆ. ಸೊ ನೀವು ಕೆಳಗಡೆ ಬಂದರೆ ಫಿಲ್ಟರ್ಸ್ ಇರುತ್ತೆ. ಇಲ್ಲಿ ಶೋ ಫಿಲ್ಟರ್ಸ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆಲ್ಲ ಫಿಲ್ಟರ್ಸ್ ಕಾಣಿಸುತ್ತೆ. ಕಾಲೇಜ್ ರೇಟಿಂಗ್ ಸೆಲೆಕ್ಟ್ ಮಾಡ್ಕೋಬೋದು, ಟೈಪು, ಅಫಿಲಿಯೇಷನ್, ಆಟೋನಮಸ್, VTU, ನಾನು ಏನೇನು ತೋರಿಸ್ಕೊಟ್ಟೆ ಎಲ್ಲ ಇಲ್ಲಿ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಏನು ಚೇಂಜ್ ಮಾಡಿದ್ರು ನಿಮಗೆ ಇಲ್ಲಿ ಕಾಲೇಜಸ್ಸಲ್ಲಿ ಅಪ್ಲೈ ಆಗುತ್ತೆ. ಓಕೆನಾ? ಸೊ ಮೊಬೈಲಲ್ಲಿ ಹೇಗೆ ಅಂತ ಗೊತ್ತಾಗಿದೆ ಅಲ್ಲ? ಚೆಕ್ ಮಾಡಿ, ಗೈಡೆನ್ಸ್ ತೊಗೊಳ್ಳಿ. ಚೆನ್ನಾಗಿ ನೀವು ಕೌನ್ಸಿಲಿಂಗಲ್ಲಿ ಎಲ್ಲ ಒಳ್ಳೆ ಕಾಲೇಜ್ ಸಿಕ್ಕಿ ಒಳ್ಳೆ ಫ್ಯೂಚರ್ ಸಿಗಬೇಕು ಅಂತಲೇ ನಮ್ಮದು ಇರೋದು. ಸೊ ಈ ಲಿಂಕು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನಿಮ್ಗೆ ಇನ್ನೂ ಏನಾದರೂ ಬೇರೆದು ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ VTU ವರ್ಸಸ್ ಆಟೋನಮಸ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಮತ್ತೆ ಹೊಸ ಇನ್ಫಾರ್ಮೇಷನ್ ನಿಮ್ಗೆ ತಲುಪಿಸ್ತೀನಿ. ಆ್ಯಂಡ್ ಏನೇ ಬೇಕು ಕಮೆಂಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.